ರಾಜಧಾನಿಯಲ್ಲಿ ಸಂಬಂಧಿಸಿದಂತೆ BWSSB ಒಂದು ಮುನ್ಸೂಚನೆ ಸಿಕ್ಕಿದೆ. ಈ ಬಾರಿ ಸಮಸ್ಯೆ ಉಲ್ಬಣ ಆಗುತ್ತೆ, ವಿಕೋಪಕ್ಕೆ ಹೋಗುತ್ತೆ ಅಂತ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಬೆಂಗಳೂರಲ್ಲಿ ಜಲಮಂಡಳಿ ಅಲರ್ಟ್ ಆಗಿದೆ. ಬೇಸಿಗೆ ಎದುರಿಸೋದಕ್ಕೆ ಮುನ್ನೆಚ್ಚರಿಕಾ ಕ್ರಮಕ್ಕೆ BWSSB ಮುಂದಾಗಿರೋದು. ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದ್ದಾರೆ ರಾಮ್ ಪ್ರಸಾದ್. ಕಾವೇರಿ ನದಿಯಿಂದ ನಿತ್ಯ 2225 MLD ನೀರು ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಸಿಬ್ಬಂದಿಗೆ ಒಂದು ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಆಫೀಸಲ್ಲಿ ಕೂರಬೇಡಿ, ನಿಮಗೆ ನೀಡಲಾಗಿರುವಂಥ ಜಾಗಗಳು, ಪ್ರದೇಶಗಳು, ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ. ಬೆಂಗಳೂರು ದೊಡ್ಡ ವಿಪರೀತ ವೇಗದಲ್ಲಿ ಬೆಳೀತಾ ಇದೆ. ಬೆಂಗಳೂರಿನ ವೇಗಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕುಡಿಯೋ ನೀರು ಸರಬರಾಜು ಆಗ್ತಾ ಇಲ್ಲ. ಸದ್ಯ ಈಗಿರುವಂಥ ಪರಿಸ್ಥಿತಿಯನ್ನು ಮ್ಯಾನೇಜ್ ಮಾಡಬಹುದು. ಇನ್ನಷ್ಟು ಬೆಳೆದರೆ ಕಷ್ಟ ಇದೆ. ಅದರಲ್ಲೂ ಈ ಬೇಸಿಗೆಯಲ್ಲಿ ಇನ್ನಷ್ಟು ಸಮಸ್ಯೆ ಆಗುತ್ತೆ. KRS ಅಲ್ಲಿ ಬೇಸಿಗೆ ಕಳೆಯುವಷ್ಟು ನೀರಿದೆ ಅನ್ನುವಂಥ ಭರವಸೆಯನ್ನು ಆರಂಭದಲ್ಲಿ ಕೊಡಲಾಗಿತ್ತು. ಬಟ್ ಆ ಭರವಸೆ ಈಗಲೂ ಹಾಗೆ ಇದೆಯಾ ಅಂತ ಕೇಳಿದ್ರಿಲ್ಲ. ಬಿಸಿಲು ಜಾಸ್ತಿ ಈ ಬಾರಿ ಅಂತ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಬಿಸಿಲು ಜಾಸ್ತಿ ಆಯಿತು ಅಂತಂದ್ರೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಡ್ಯಾಮ್ನಲ್ಲಿ ನೀರಿನ ಬಳಕೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಂಗಳೂರು ಈ ಬಾರಿ, ಬೆಂಗಳೂರಿನ ಕೆಲ ಏರಿಯಾಗಳು ಕಳೆದ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಅನುಭವಿಸಿದಂಥ ಸಮಸ್ಯೆ ಇತ್ತಲ್ಲ, ಆ ಸಮಸ್ಯೆಯನ್ನು ಎದುರಿಸಬಹುದು ಅನ್ನೋ ಮುನ್ಸೂಚನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.